ॐ सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु बहुषु अनेकासु कृतिषु इयं विशुद्ध वेदांत परिभाषा नाम्नी गीर्वाण भाषायाः कृतिः इदानीं विचार्यते। इयं कृतिः प्रसिद्धासु श्री श्री स्वामिपादानां कर्तृकत्वेन प्रसिद्धासु अनेकासु त्रिभाषासु कृतिषु इयं कृतिः विशिष्टस्थानं भजते। विशिष्टस्थानं भजते। तत्र अस्यां कृतौ दशमो विषयः इदानीं विचारणीयः। सः विषयः उपास्योपासक विभाग व्यवहारः इति इदानीं विचारणीयः। अग्रे तावत् श्री श्री स्वामिचरणानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् उपास्योपासक विभाग व्यवहारः इति ग्रन्थभागं यथा स्वामिपादानुग्रहं विचारयामः। सर्वाग्रे स्वामिपादानां प्रशस्ति श्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा
ಓಂ ಅವಾಚ್ಯಮಪ್ರಮೇಯಂಚ ಕಾರ್ಯಕಾರಣವರ್ಜಿತಂ ನಿಷ್ಕ್ರಿಯಂ ನಿಷ್ಕಲಂ ಶಾಂತಂ ಆತ್ಮಾನಮನುಸಂಧತೆ ಪದವಾಕ್ಯ ಪ್ರಮಾಣ ಜ್ಞಾನ ಸಂಪ್ರದಾಯ ವಿದೋ ಗುರೂನ್ ನತ್ವಾ ವಿಶುದ್ಧ ವೇದಾಂತ ಪರಿಭಾಷಾ ಪ್ರಕಾಶ್ಯತೆ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದರವರ ಅನೇಕ ಕೃತಿಗಳಲ್ಲಿ, ತ್ರಿಭಾಷಾ ಕೃತಿಗಳಲ್ಲಿ, ಸಂಸ್ಕೃತ, ಇಂಗ್ಲಿಷು ಮತ್ತೆ ಕನ್ನಡ ಮೂರು ಭಾಷೆ ಕೃತಿಗಳಲ್ಲಿ ಪ್ರಕೃತ ನಾವೀಗ ಅಧ್ಯಯನ ಮಾಡ್ತಾ ಇರತಕ್ಕಂತಹ ವಿಶುದ್ಧ ವೇದಾಂತ ಪರಿಭಾಷಾ ಎಂಬ ಗೀರ್ವಾಣ ಭಾಷೆಯ ಕೃತಿ ಆ ಎಲ್ಲ ಕೃತಿಗಳಲ್ಲೂ ಕೂಡ ಒಂದು ವಿಶಿಷ್ಟ ಸ್ಥಾನವನ್ನ ಇದು ಹೊಂದಿದೆ. ಯಾತಕ್ಕೆ ಅಂತಂದ್ರೆ ಇದು ಒಂದು ತರಹದ ತಳಹದಿಯಾಗಿದೆ. ಯಾವುದಕ್ಕೆ? ಶಾಂಕರ ಭಾಷ್ಯಾಧ್ಯಯನಕ್ಕೆ. ಈ ತಳಹದಿಯ ಮೇಲೆ ನಿಂತು ನಾವು ಶಾಂಕರ ಭಾಷ್ಯಾಧ್ಯಯನವನ್ನು ಮಾಡಿದ ಹೊರತು ಶಂಕರರ ಹೃದಯ, ಭಾಷ್ಯದ ಒಳ ಮರ್ಮ ನಮಗೆ ಅರ್ಥವಾಗುವುದು ಕಷ್ಟ. ಅರ್ಥವಾಗುವುದಿಲ್ಲ ಅಂತಲ್ಲ, ಅನ್ಯಥಾ ಅರ್ಥವಾಗಬಹುದು. ಆ ಕಾರಣದಿಂದ ಈ ಒಂದು ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ ಎಂಬತಕ್ಕಂಥದ್ದು ಒಂದು ವಿಶಿಷ್ಟ ಸ್ಥಾನವನ್ನ ಇದು ಪಡೆದಿದೆ. ಯಾಕೆ ಅಂತಂದ್ರೆ ಆ ಒಂದು ದುರ್ಗಮವಾಗಿರತಕ್ಕಂತಹ ಭಾಷ್ಯ ಕಾನನದಲ್ಲಿ ಪ್ರವೇಶ ಮಾಡುವುದಕ್ಕೆ ಇದು ಹೇಗಿದೆ? ದ್ವಾರ ರೂಪದಲ್ಲಿ ಇದೆ ಈ ಕೃತಿ. ಇಲ್ಲಿಂದಲೇ ಹೋಗಬೇಕು ಅಷ್ಟೆ. ಹಾಗಾಗಿ ಇದನ್ನ ಅಧ್ಯಯನ ಮಾಡಿಕೊಂಡು ನಾವು ಶಾಂಕರ ಭಾಷ್ಯವನ್ನು ಅಧ್ಯಯನ ಮಾಡಿದರೆ ಅದರಿಂದ ನಮಗೆ ಪರಮ ಪ್ರಯೋಜನ. ಮತ್ತೆ ಉಪನಿಷತ್ತುಗಳು ಯಾವ ಒಂದು ದೃಷ್ಟಿಯಿಂದ ಮುಮುಕ್ಷುಗಳಿಗೆ ಯಾವ ಒಂದು ಫಲದ ಅಪೇಕ್ಷೆಯಿಂದ ಫಲವನ್ನು ಕೊಡಬೇಕು ಇವರಿಗೆ ಅಂತಕ್ಕಂತಹ ಒಂದು ಕಾರುಣ್ಯದಿಂದ ಉಪನಿಷತ್ತು ಹೊರಟಿದೆಯೋ ಆ ಫಲ ನಮಗೆ ದೊರಕುತ್ತೆ. ಇಲ್ಲದೆ ಇದ್ರೆ ಏನೋ ಅನ್ಯಥಾ ಜ್ಞಾನವಾಗುತ್ತೆ, ಮತ್ತೆ ಏನೋ ವಿರುದ್ಧ ಫಲವೂ ಕೂಡ ಆಗಿಬಿಡಬಹುದು. ಆದ್ದರಿಂದ ಇದು ಒಂದು ವಿಶಿಷ್ಟ ಸ್ಥಾನ ಇದಕ್ಕೆ. ಇದಿಷ್ಟು ನಾನು ಹೇಳೋದಕ್ಕೊಂದು ಕಾರಣ ಇದೆ. ಏನು ಅಂತಂದ್ರೆ ಯಾರೋ ಒಬ್ರು ಇವರು ಬೆಂಗಾಲಿ ಅವರು ಈಗ ಒಂದು 20-25 ದಿವಸದಿಂದ ಏನೋ ಒಂದು ಮೆಸೇಜ್ ಹಾಕಿದ್ರು. ಏನ್ ಮೆಸೇಜು ಅಂತಂದ್ರೆ, ನೀವು ಇಲ್ಲಿ ಈ ಭಾಷ್ಯ ಇದು ಶಾಂಕರ ಭಾಷ್ಯ ಯಾವ್ದಾದ್ರು ಭಾಷ್ಯ ಮಾಡ್ತಾ ಇದ್ರಿ, ಪಾಠ ಮಾಡ್ತಾ ಇದ್ರಿ ಅಂತ ಗೊತ್ತಾಯ್ತು. ನಾನು ಭಾಷ್ಯಾಭ್ಯಾಸಿ ಆಗಿದ್ದೀನಿ, ತಕ್ಕ ಮಟ್ಟಿಗೆ ಓದ್ಕೊಂಡಿದ್ದೀನಿ. ನನಗೆ ಏನಾದರೂ ಸಂಶಯ ಅದು ಇದು ಬಂದ್ರೆ ನಿಮ್ಮನ್ನ ಕನ್ಸಲ್ಟ್ ಮಾಡೋದ ಕೇಳ್ಬೋದಾ ಅಂತ ಹಾಕಿದ್ರು ಮೆಸೇಜ್. ನಾನು ಅದಕ್ಕೆ ಅದಕ್ಕೇನು ಸ್ವಾಮಿ ಖಂಡಿತ ಆಗ್ಲಿ ಅಂತ ಒಂದು ಹಾಕಿದ್ದೆ, ಮೇಲೆ ಬಿಟ್ಬಿಟ್ಟೆ. ಆಮೇಲೆ ಏನು ಅವ್ರದ್ದೇನು ಬಂದಿಲ್ಲ, ಬಿಟ್ಬಿಟ್ಟಿದ್ದೆ. ಮೊನ್ನೆ ಏನ್ ಮಾಡಿದ್ರು, ಅದ್ಯಾವುದೋ ಒಂದು ಗ್ರೂಪ್ ಅಂತ ಮಾಡ್ಕೊಂಡಿದ್ದೆ, ಯಾವ್ದೋ ಒಂದು ಅಂತ ಗೊತ್ತಿಲ್ಲ, ಅದಕ್ಕೆ ಮಾಡಿ ಅದರಲ್ಲಿ ಸುಮಾರು ಜನಗಳು ಉತ್ತರ ಭಾರತ ಎಲ್ಲರೂ ಅವರೆಲ್ಲ ಏನ್ ಮಾಡಿದ್ರು, ಈ ಶಾಂಕರ ಭಾಷೆ ಅಧ್ಯಯನ ಮಾಡ್ತಾ ಇದ್ದಾರೆ. ಇಲ್ಲ ಎಲ್ಲರೂ ಕೂಡ ಏನ್ ಮಾಡಿದ್ದಾರೆ ನೋಡಿ, ನಾವು ಈ ಒಂದು ಸ್ವಾಮಿಪಾದರವರ ಒಂದು ತಳೆಹದಿಯ ಮೇಲೆ ನಿಂತು ಭಾಷ್ಯವನ್ನು ಅಧ್ಯಯನ ಮಾಡಿ ಯಾವ ಒಂದು ನಿಲುವನ್ನ ಪಡೆದುಕೊಂಡಿದ್ದೇವೆಯೋ ಅದರ ಮೂಲಕ ನೋಡಿದರೆ ಅವರು ಬೇಕಾದಷ್ಟು ಸಂಶಯಗಳನ್ನ ಹಾಕಿದ್ರು. ಇವೆಲ್ಲವೂ ಯಾತಕ್ಕೆ ಈ ಸಂಶಯ ಬಂತು ಇವರಿಗೆ ಏನು ಅಂತಕ್ಕಂಥ ಅದನ್ನ ನಾವು ವಿಚಾರ ಮಾಡಿ ನೋಡಿದಾಗ ಅವರು ಒಬ್ಬ
ಒಬ್ಬರೂ ಕೂಡ ಒಂದೊಂದು ಗ್ರಂಥವನ್ನು ಪ್ರಮಾಣವಾಗಿ ಇಟ್ಕೊಂಡಿದ್ರು. ಒಬ್ಬರು ಭಾಮತಿ, ಒಬ್ಬರು ವಿವರಣ, ಒಬ್ಬರು ಸಂಕ್ಷೇಪ ಶಾಲೇಖ ವಿಜಯ, ಇನ್ನೊಂದು ಏನು ವಾದ ವಿವಾದ. ಅಲ್ಲಿ ಹಾಗೆ ಹೇಳಿದ್ದಾರೆ ಸಂಕ್ಷೇಪ ಶಾಲೇಖದಲ್ಲಿ, ಏನು ಸಂಸ್ಕೃತ ಅಲ್ಲಿ ಆ ವಾಕ್ಯನೇ ಕೋಟ್ ಮಾಡಿ ಎಲ್ಲಾರು ಮಾಡಿ ಯಾವುದಕ್ಕೂ ಉತ್ತರ ಆಗಲಿ ಅಥವಾ ಅವರು ಕೇಳಿದ್ರು ನಿಮ್ದು ಅಭಿಪ್ರಾಯ ನಾನು ಬರೆಯಕ್ಕೆ ಹೋಗಿಲ್ಲ. ಆದ್ರೆ ಇವೆಲ್ಲ ಒಂದೆರಡು ದಿವಸದಿಂದ ನೋಡ್ತಾ ಇದ್ದ ಒಂದು ಅನ್ನಿಸ್ತು ನನಗೆ, ಇವರು ಯಾತಕ್ಕೆ ಈ ಒಂದು ನಮ್ಮ ಸ್ವಾಮಿಪಾದರವರ ಕೃತಿಗಳನ್ನ ಯಾಕೆ ಅಧ್ಯಯನ ಮಾಡ್ತಾ ಇಲ್ಲ, ಅದನ್ನ ಬಿಟ್ಟು ಈ ಒಂದು ಯಾವುದು ವ್ಯಾಖ್ಯಾನ ಅಂತ ಹೇಳಿದ ಖಂಡಿತ ಪ್ರಯೋಜನವಿದೆ. ಸ್ವಾಮಿಪಾದರವರಂತೂ ಈ ವ್ಯಾಖ್ಯಾನ ಗ್ರಂಥಗಳಿಗೆ ಕೊಟ್ಟಿರತಕ್ಕಂತಹ ಸ್ಥಾನ ಅತ್ಯಂತ ವಿಶಿಷ್ಟವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಿಂದೆ ಹೇಳಿದ್ದೆ ನಾವು, ಸ್ವಾಮಿಪಾದರವರ ಒಂದು ಸೂತ್ರ ಭಾಷ್ಯ ಅನುವಾದ ಇದೆಯಲ್ಲ ಕನ್ನಡ, ಅದರಲ್ಲಿ ಬಂದಿರತಕ್ಕಂತ ಫುಟ್ ನೋಟ್ ಅಂತ ಏನಿದೆ, ಅದರಲ್ಲಿ ಬಹುತೇಕ ಭಾಗಗಳು ಈ ವ್ಯಾಖ್ಯಾನ ಗ್ರಂಥಗಳಿಂದ ಆರಿಸ್ಕೊಂಡಿದ್ದಾರೆ. ಅವ್ರು ಏನು ಬರೆದಿದ್ದಾರೋ ಅದು ವ್ಯಾಖ್ಯಾನ ಗ್ರಂಥಗಳಲ್ಲಿ ಇದೆ, ಅದನ್ನು ಅವರು ಬರೆದು ಇದ್ದಾರೆ. ನೋಡಿ, ಇದು ಭಾಮತಿಯಲ್ಲಿದೆ, ಇದು ಸಂಕ್ಷೇಪ ಶಾರೀರಿಕ ವಿಜಯದಲ್ಲಿದೆ, ಹೀಗೆ ಈ ಒಂದು ಗ್ರಂಥದ ಒಂದು ಇದನ್ನು ಉಲ್ಲೇಖ ಮಾಡಿ ಬರೆದಿದ್ದಾರೆ. ಹೀಗಿರುವಾಗ ಈ ಯಾತಕ್ಕೆ ಇವರಿಗೆ ನಾವು ಒಂದು ಇದನ್ನು ಕೊಡಬಾರದು, ಸಜೆಷನ್ ಅಷ್ಟೇ. ನೋಡಿ, ಇಷ್ಟೆಲ್ಲ ನೀವು ಸಂಶಯ ಅದು ಇದು ವಿಪರ್ಯಾದಲ್ಲಿ ಒದ್ದಾಡ್ತಾ ಇದ್ದೀರಲ್ಲ, ಸ್ವಾಮಿಪಾದರವರ ಈ ಗ್ರಂಥವನ್ನು ಅಧ್ಯಯನ ಮಾಡುವುದಕ್ಕೆ ಬೇಕಾಗಿರತಕ್ಕಂಥ ತಳಹದಿ, ಅದಕ್ಕೊಂದು ಗ್ರಂಥ ಇದೆ, ವಿಶುದ್ಧ ವೇದಾಂತ ಪರಿಭಾಷಾ ಅಂತ. ಅದರಲ್ಲಿ ಎಷ್ಟೋ ಜನ ಕೇಳತಕ್ಕಂಥ ಒಂದು ಸಂಶಯ ಉಪಾಸನೆ ಪ್ರಧಾನವಾಗಿ ಹೇಳಿದ್ದಾರೆ. ಉಪಾಸನೆ ಎಲ್ಲಿ ಸೂತ್ರ ಭಾಷೆಯಂತೂ ಅದರ ವಿಸ್ತಾರವಾದ ವಿವರಣೆ ಬಂದಿದೆ. ಹೀಗಿರುವಾಗ ಈ ಉಪಾಸನೆಯ ಒಂದು ಸ್ಥಾನ ಏನು, ಇದರಿಂದಲೂ ಕೂಡ ಕೈವಲ್ಯ ಲಭಿಸುತ್ತದೆಯೇ? ಮತ್ತೆ ಸುರೇಶ್ವರರು ಕಂಠೋಕ್ತವಾಗಿ ಹೇಳಿದ್ದಾರೆ, ಎಷ್ಟೆಷ್ಟೋ ಪ್ರಕ್ರಿಯೆಗಳಿದೆ, ಅದರಲ್ಲಿ ಏನಾಗಿದೆ, ಈ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅಂತಕ್ಕಂಥದ್ದು ಒಂದು. ಹಾಗಾಗಿ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಯಾತಕ್ಕಾಗಿ ಹೊರಟಿವೆ? ಉಪನಿಷತ್ತುಗಳು ಯಾವ ಬ್ರಹ್ಮದ ಸ್ವರೂಪವನ್ನು ತಿಳಿಸಿಕೊಡುವುದಕ್ಕಾಗಿ ಹೊರಟವೆಯೋ ಅದನ್ನ ತಿಳಿಸಿಕೊಡುವುದಕ್ಕೋಸ್ಕರ ಈ ಎಲ್ಲ ಪ್ರಕ್ರಿಯೆಗಳು ಕೂಡ ಈ ವಿಧವಾದ ವ್ಯಾಖ್ಯಾನಕಾರರಿಂದ ಇಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಯಾರು? ಸುರೇಶ್ವರಾಚಾರ್ಯರು ಕಂಠೋಕ್ತವಾಗಿ ಎಲ್ಲಿ ತಮ್ಮ ವಾರ್ತಿಕದಲ್ಲಿ ಬೃಹದಾರಣ್ಯಕ ಭಾಷ್ಯ ವಾರ್ತಿಕದಲ್ಲಿ ಯಯಾ ಭವೇತ್ ಪುಂಸಾಂ ಅಂತಕ್ಕಂಥ ಒಂದು ವಾರ್ತಿಕ ಇದೆ. ವ್ಯುತ್ಪತ್ತಿ ಪ್ರತ್ಯಗಾತ್ಮನಿ ಅಂದ್ಬಿಟ್ಟು ಸಾಚ ಪ್ರಕ್ರಿಯೆ ಸ್ಯಾತ್ ಅಂತ ಏನ್ ಹೇಳಿದ್ದಾರೆ. ಯಾವ ಪ್ರಕ್ರಿಯೆಗಳಿವೆಯೋ ಅವೆಲ್ಲವೂ ಕೂಡ ಏನಾಗಿದೆ, ಈ ಒಂದು ಆತ್ಮತತ್ವವನ್ನ ಪರಮಾರ್ಥ ತತ್ವವನ್ನ ತಿಳಿಸುವುದಕ್ಕಾಗಿಯೇ ಹೊರಟಿದೆ. ಆದ್ದರಿಂದ ಎಲ್ಲ ಪ್ರಕ್ರಿಯೆಗಳು ಕೂಡ ಏನಾಗಿದೆ, ಮಾನ್ಯ ಮಾಡಲ್ಪಡತಕ್ಕವು, ಎಲ್ಲವೂ ಮಾನ್ಯ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸುರೇಶ್ವರಾಚಾರ್ಯ. ಇದನ್ನ ಇಟ್ಟುಕೊಂಡು ಏನ್ ಮಾಡ್ತಾರೆ, ಈ ವ್ಯಾಖ್ಯಾನಕಾರ ಎಷ್ಟೆಷ್ಟೋ ಪ್ರಕ್ರಿಯೆ ಹೇಳಿದ್ದಾರೆ. ಬೇಕಾಷ್ಟು ಪ್ರಕ್ರಿಯೆ ಇದೆಯಲ್ಲ, ಕಾರ್ಯಕಾಲ ಪ್ರಕ್ರಿಯೆ, ಅವಸ್ಥಾಶ್ರಯ ಪ್ರಕ್ರಿಯೆ, ಹೀಗೆ ಯಾವ ಬೇಕಾದಷ್ಟು ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ಇದು ಒಂದು. ಎಲ್ಲ ಪ್ರಕ್ರಿಯೆಗಳು ಕೂಡ ಅದಕ್ಕೆ ಹೊರಟವೆ, ಏನ್ ತಪ್ಪೇನು ಅಂತಕ್ಕಂಥ ಒಂದು ವಿಚಾರಧಾರೆ ಇವತ್ತು ಇದೆ. ಅದು ಎಷ್ಟಿದೆ, ಬಹಳ ಸಮರ್ಥವಾಗಿ ನಡೆದು ಬಂದಿದೆ. ಇದನ್ನ ಸ್ವಾಮಿಪಾದರವರು ಕಂಠೋಕ್ತವಾಗಿ ಖಂಡನ ಮಾಡಿ, ಇಲ್ಲ ಬೇರೆ ಎಲ್ಲಾ ಪ್ರಕ್ರಿಯೆಗಳು ಕೂಡ ಇವೆ, ಇಲ್ಲ ಅಂತಲ್ಲ, ಅವು ಕೂಡ ಪರಮಾರ್ಥ ತತ್ವವನ್ನ ತಿಳಿಯುವುದಕ್ಕೆ ಸಹಾಯಕವಾಗಿವೆ. ಆದರೂ ಕೂಡ ಅವೆಲ್ಲಕ್ಕೂ ಕೂಡ
ಈ ಪ್ರಕ್ರಿಯೆ ಅಂತಕ್ಕಂಥ ಪದಗಳನ್ನ ಬಳಸುವುದು ಅಷ್ಟೊಂದು ಸೂಕ್ತವಲ್ಲ ಎಂಬುದಾಗಿ ನನಗೆ ತೋರ್ತಾ ಇದೆ. ಯಾರು? ಸ್ವಾಮಿ ಪಾರ್ವ ಬರೆದಿರೋದಕ್ಕಿದು. ನನಗೆ ತೋರ್ತಾ ಇದೆ. ಪ್ರಕ್ರಿಯೆ ಅಂತ ಯಾವುದಕ್ಕೆ ಹೇಳಬಹುದು ಅಂತಂದ್ರೆ ಕೇವಲ ಅಧ್ಯಾರೋಪಾಪವಾದ ಕ್ರಮಕ್ಕೆ ಮಾತ್ರ ಪ್ರಕ್ರಿಯೆ ಅಂತ ಹೇಳಬೇಕು. ಮತ್ತೆ ಈ ಬೇರೆ ಬೇರೆ ಬಂದಿದೆಯಲ್ಲ, ಅವೆಲ್ಲವೂ ಕೂಡ ಇದಕ್ಕೆ ಒಂದು ಅಧೀನವಾಗಿ ಅಥವಾ ಉಪಾಯವಾಗಿ ಬಂದಿದೆ ಅಷ್ಟೇ ಹೊರತು ಅದರಿಂದಲೇ ಪರಮಾರ್ಥ ತತ್ವವನ್ನು ತಿಳಿಯುವುದಕ್ಕಾಗುವುದಿಲ್ಲ. ಉದಾಹರಣೆಗೆ ಕಾರ್ಯಕಾರಣ ಪ್ರಕ್ರಿಯೆ ಇದೆ ನೋಡಿ. ಕಾರ್ಯಕಾರಣ ಪ್ರಕ್ರಿಯೆನೂ ಒಂದೇ, ಅಧ್ಯಾರೋಪ ಅಪವಾದ ಪ್ರಕ್ರಿಯೆನೂ ಒಂದೇ. ಆ ಪ್ರಕ್ರಿಯೆಯಿಂದಲೂ ಕೂಡ ನಮಗೆ ಪ್ರತ್ಯೇಗಾತ್ಮನ ಒಂದು ಅನುಭವ, ಸ್ವರೂಪದ ಅನುಭವ ನಮಗಾಗುತ್ತೆ. ಇದರಿಂದಲೂ ಅಂತ ಹೇಳಿದ್ರೆ ಅಷ್ಟು ಒಪ್ಪೋದಿಲ್ಲ ಸ್ವಾಮಿಪಾದರವರು. ಸುರೇಶ್ವರರೇ ಹೇಳಿದ್ದಾರೆ. ಆದರೆ ಸುರೇಶ್ವರರು ಹೇಳಿದ ಒಂದು ಇದೆಯಲ್ಲ ವಾಕ್ಯ, ಯಯಾ ಹೋಯ ಪುಂಸಾಮಿ ಉತ್ಪತ್ತಿ ಪ್ರತ್ಯೇಗಾತ್ಮನೆ ಸಾಧಾಚ ಪ್ರಕ್ರಿಯೆ ಸ್ಯಾತ್ ಅಂತ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ನಾವು? ಸುರೇಶ್ವರ ಹೇಳಿದ್ದಾರೆ, ನಾವು ಅರ್ಥ ಮಾಡ್ಕೊಳ್ಬೇಕಾದ ಹೇಗೆ ಮತ್ತು ಅದನ್ನ ಯಾವ ಪ್ರಕರಣದಲ್ಲಿ ಹೇಳಿದ್ದಾರೆ ಅವರು, ಅದು ಬಹಳ ಮುಖ್ಯ ನೋಡಿ. ಯಾಕೆ? ಯಾವ ಪ್ರಕರಣದಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದು ಮುಖ್ಯ. ಈಗ ಯಾವುದೋ ಒಂದು ಉಪಾಸನಾ ಪ್ರಕರಣದಲ್ಲಿ ಭೇದವನ್ನು ಹೇಳಿದ್ದಾರೆ, ಅಲ್ಲಿ ಅದು ಸರಿಯಾಗಿದೆ. ಉಪಾಸನಾ ಪ್ರಕರಣದಲ್ಲಿ ಭೇದವನ್ನು ಹೇಳಿಸೋದನ್ನ ನಾವು ನೋಡಿದ್ವಲ್ಲ, ಎಲ್ಲ ತೈತ್ರಿಯೋಪನಿಷತ್ತಲ್ಲೂ ಇದೆಯಲ್ಲ. ಉಪಾಸನಾ ಪ್ರಕರಣದಲ್ಲಿ ಭೇದ ಇರಬೇಕು. ಹಾಗನ್ಬಿಟ್ಟು ನಾವು ಬ್ರಹ್ಮ ಪ್ರಕರಣದಲ್ಲಿಯೂ ಕೂಡ, ಬ್ರಹ್ಮತತ್ವ ನಿರ್ಧಾರಣ ಪ್ರಕರಣದಲ್ಲಿಯೂ ಕೂಡ ಅದನ್ನೇ ತಂದ್ಬಿಟ್ರೆ ಆಗೋದಿಲ್ಲ. ಹಾಗೆ ಇದು ಸುರೇಶ್ವರರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತಂದ್ರೆ ನೋಡಿ, ಇದು ಸೃಷ್ಟಿಯ ವಿಚಾರದಲ್ಲಿ ಹೇಳಿದ್ದಾರೆ. ಏನು? ತಸ್ಮಾದ್ವಾಯ ತಸ್ಮಾದ್ ಆತ್ಮನ ಆಕಾರ ಸಂಭೂತ ಅಂತ ಒಂದು ಕಡೆ ಹೇಳಿದ್ದಾರೆ, ತತ್ತೇಜೋ ಅಸೃಜತ ಅಂತ ಇನ್ನೊಂದು ಕಡೆ ಹೇಳಿದ್ದಾರೆ, ತದ್ ಆಪೋ ಅಸೃಜತ ಅಂತ ಇನ್ನೊಂದು ಕಡೆ ಹೇಳಿದ್ದಾರೆ, ಒಂದ್ ಕಡೆ ಬಿಟ್ಟಿದ್ದಾರೆ. ಏನಿದು ಅನ್ನುವ ಸಂದರ್ಭದಲ್ಲಿ ನೋಡಿ, ಇದರಲ್ಲಿ ನಮಗೆ ತಾತ್ಪರ್ಯವಿಲ್ಲ. ಕ್ರಮದಲ್ಲಿ ಇದರಲ್ಲಿ ಹೇಗೆ ಆಯಾ ಉಪನಿಷತ್ತುಗಳಲ್ಲಿ ಯಾವ ಯಾವ ಕ್ರಮದಲ್ಲಿ ಹೇಳಿದ್ದಾರೆಯೋ ಅದೆಲ್ಲವೂ ಕೂಡ ಸ್ವೀಕಾರ್ಯವೇ ಆಗಿದೆ. ಒಂದರಲ್ಲಿ 3 ಭೂತಗಳನ್ನು ಹೇಳಿದ್ದಾರೆ, ಒಂದರಲ್ಲಿ 5 ಭೂತಗಳನ್ನು ಹೇಳಿದ್ದಾರೆ, ಒಂದರಲ್ಲಿ ಒಂದೇ ಭೂತವನ್ನು ಹೇಳಿದ್ದಾರೆ. ಹೀಗಿದ್ದರೂ ಕೂಡ ಎಲ್ಲವೂ ಕೂಡ ಆತ್ಮತತ್ವವನ್ನು ತಿಳಿಸುವುದಕ್ಕೆ ಸೋಪಾನ ರೂಪದಿಂದ ಇದೆ ಅನ್ನುವ ಒಂದು ಪ್ರಕರಣದಲ್ಲಿ ಇದನ್ನು ಹೇಳಿದ್ದಾರೆ. ಯಾವ ಪ್ರಕ್ರಿಯೆ ಆದರೂ ಸರಿ ಅದು ತಿಳಿಸಿಕೊಡುತ್ತೆ ಅಂತನ್ನುವುದಾಗಿ ಹೇಳಿದ್ದಾರೆ. ಇದನ್ನ ನೀವು ಈ ಎಲ್ಲ ಕಡೆ ತಗೊಂಡ್ಬಿಟ್ಟು ಕೇವಲ ಶುದ್ಧ ಬ್ರಹ್ಮದ ನಿರೂಪಣೆಯಲ್ಲಿಯೂ ಕೂಡ ನೋಡಿ ಸುರೇಶ್ವರ ಹೇಳ್ಬಿಟ್ಟಿದ್ದಾರೆ ಅಂತ ತಗೊಂಡ್ಬಿಟ್ರೆ ತಪ್ಪಾಗುತ್ತೆ. ಹಾಗೆ ತಗೊಳ್ಳಬಾರದು. ನೋಡಿ, ಇದು ಯಾವ ಒಂದು ನಿಲುವು ಈಗ ಹೇಳ್ಬೇಕಾದ್ರೆ ತಲತಲಾಂತರದ ಬಂದಿರತಕ್ಕಂಥ ಇದು ಹೌದ್ ತಾನೆ? ನೋಡ್ರಿ, ಪ್ರತಿಯೊಬ್ಬರು ಹೇಳ್ತಾರೆ. ಯಾವ ಪ್ರಸಿದ್ಧ ಇವತ್ತು ಎಷ್ಟು ಜನ ಪ್ರಸಿದ್ಧರಾದ ಒಂದು ವಾಗ್ಮಿಗಳಾದ ಒಂದು ಈ ಸೂತ್ರ ವೇದಾಂತದ ಒಂದು ವ್ಯಾಖ್ಯಾನಕಾರರಾಗ್ಲಿ ಅಥವಾ ಪ್ರವಚನಕಾರರಾಗ್ಲಿ ಇದ್ದಾರಲ್ಲ, ಎಲ್ರೂ ಇದನ್ನ ಉದ್ಧಾರ ಮಾಡ್ತಾರೆ. ನೋಡಿ, ಇಷ್ಟೊಂದು ಪ್ರಕ್ರಿಯೆ ಹೇಳಿದ್ದಾರೆ. ನಿಮಗೆ ಯಾವುದು ಪ್ರಕ್ರಿಯೆ ಇದೆಯೋ ಅದನ್ನು ಸ್ವೀಕಾರ ಮಾಡಿ. ನಿಮ್ಮ ಬುದ್ಧಿಗೆ ಯಾವ್ದು ನೆಲಕುತ್ತೋ ಅದನ್ನು ಸ್ವೀಕಾರ ಮಾಡಿ. ಅಧಿಕಾರಕ್ಕೆ ತಕ್ಕಂತೆ ಪ್ರಕ್ರಿಯೆ ಇದೆ ಹಾಗೆ ಹೇಳಿದ್ದಾರೆ. ಒಬ್ಬ ಅಧಿಕಾರಿಗೆ ಒಂದು ಪ್ರಕ್ರಿಯೆ, ಅವನ ಅಧಿಕಾರಕ್ಕೆ ಇಲ್ಲ, ಇದಕ್ಕೆ ಇನ್ನೊಂದು ಪ್ರಕ್ರಿಯೆ. ಅಧಿಕಾರಿ ಭೇದದಿಂದ ಪ್ರಕ್ರಿಯಾ ಭೇದವೇ ಹೊರತು ವಿಚಾರವನ್ನ ತಿಳಿಸಿಕೊಡುವುದರಲ್ಲಿ ಯಾವ ಭೇದವೂ ಇಲ್ಲ, ಎಲ್ಲವೂ ಒಂದೇ ಅಂತ ಹೇಳ್ಬಿಡ್ತಾರೆ. ಇವತ್ತು ಹೇಳ್ತಾ ಇದ್ದ ಪ್ರತಿಯೊಬ್ಬರು ಹೇಳ್ತಾರೆ. ಇದನ್ನ
ಸ್ವಾಮಿಪಾದರವರು ಖಂಡನೆ ಮಾಡಿ ನೋಡಿ ಯಾವುದನ್ನ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಅನ್ನೋದನ್ನ ತಿಳಿಸಿ, ಮುಖ್ಯವಾಗಿ ಸುರೇಶ್ವರಾಚಾರ್ಯರು ಈ ಒಂದು ವಾರ್ತಿಕದಲ್ಲಿ ಒಂದು ಶ್ಲೋಕವನ್ನು ಹೇಳಿದ್ದಾರಲ್ಲ, ವಾರ್ತಿಕವನ್ನು ಹೇಳಿದ್ದಾರಲ್ಲ, ಈ ವಾರ್ತಿಕದ ಅರ್ಥ ಏನು, ಇದು ಯಾವ ಪ್ರಕರಣದಲ್ಲಿ ಹೇಳಿದ್ದಾರೆ, ಆದ್ದರಿಂದ ಇದು ಇಲ್ಲಿ ಅನ್ವಯವಾಗುವುದಿಲ್ಲ ಎಂಬುದಾಗಿ ಅವರು ಕಂಠೋಕ್ತವಾಗಿ ಸ್ವಾಮಿಪಾದರವರು ಹೇಳಿದ್ದಾರೆ. ಎಲ್ಲಿ? ತಮ್ಮ ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ ಅಂತಕ್ಕಂಥ ಉದ್ಗ್ರಂಥ. ನೋಡಿ, ಇವನ್ನೆಲ್ಲ ಒಂದು ಅಧ್ಯಯನ ಮಾಡತಕ್ಕಂಥ ಒಂದು ಇದ್ರೆ ಅವ ಯಾವ ಸಂಶಯವೂ ಕೂಡ ಬರೋದಿಲ್ಲ. ಹಾಗಾಗಿ ಈ ಒಂದು ವಿಶುದ್ಧ ವೇದಾಂತ ಪರಿಭಯ, ಯಾಕೆಂದ್ರೆ ಯಾವುದೋ ಸಂದರ್ಭ ಬಂತು ಅದಕ್ಕೆ ಹೇಳ್ಬೇಕಾ ಬಂತು. ಇರ್ಲಿ, ಪ್ರಾರಂಭ ಮಾಡೋಣ. ನೋಡಿ, ಉಪಾಸಕ ವಿಭಾಗ ವ್ಯವಹಾರದಲ್ಲಿ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಹಿಂದೆ ಏನ್ ಹೇಳಿದ್ರು ನೋಡಿ, ಈ ಒಂದು ಜೀವ ಅಂತಕ್ಕಂಥದ್ದು ಮತ್ತೆ ಜೀವ ಅಂತಕ್ಕಂಥ ಸ್ವರೂಪ ಏನು, ಅವನ ಕಿಂಚಿಜ್ಞ, ಅವನ ಪರಿಮಿತ ಶಕ್ತಿ ಅವನಿಗೆ ಇರ್ತಕ್ಕಂಥದ್ದು, ಅವನು ಕರ್ತೃ, ಅವನು ಭೋಕ್ತೃ, ಹೀಗೆಲ್ಲ ಹೇಳಿದ್ವಿ ಜೀವನಿಗೆ. ಅದು ಯಾವ ದೃಷ್ಟಿಯಿಂದ ಹೇಳಿದ್ದು? ಕೇವಲ ವ್ಯವಹಾರ ದೃಷ್ಟಿಯಿಂದ ಹೇಳಿದ್ದು ಅಷ್ಟೇ, ಮತ್ತೆ ಏನಲ್ಲ, ಪರಮಾರ್ಥವಾಗಿ ಅಲ್ಲ, ಪಾರಮಾರ್ಥಿಕ ದೃಷ್ಟಿಯಿಂದ ಅಲ್ಲ. ಪಾರಮಾರ್ಥಿಕ ದೃಷ್ಟಿಯಿಂದ ಜೀವನು ಯಾವ ರೀತಿಯಿಂದಲೂ ಕೂಡ ಪರಮೇಶ್ವರನಿಗಿಂತ ಭಿನ್ನನಾಗಿಲ್ಲ. ಇದು ಪರಮಾರ್ಥ ದೃಷ್ಟಿ. ಪರಮೇಶ್ವರ ಯಾರು? ಅವನು ಸರ್ವಜ್ಞ. ಜೀವ ಅಯ್ಯಯ್ಯೋ ಅವನಿಗಿಂತ ಬೇರೆ ಎಲ್ಲ ಇವನು, ಅಂದ್ರೆ ಇವನು ಸರ್ವಜ್ಞ. ಅದೇ ಕಿಂಚಿಜ್ಞ ಅಂತ ಹೇಳಿದ್ರಲ್ಲ, ಜೀವ ಇದಾರ ಸರ್ವಜ್ಞ ನಾನು ಕಂಡಿದೀವ? ಎಲ್ಲೂ ಇಲ್ವಲ್ಲ, ಯಾವ ಜೀವನು ಸರ್ವಜ್ಞರಲ್ವಲ್ಲ. ವ್ಯವಹಾರ ದೃಷ್ಟಿಯಿಂದ ಹೇಳಿದ ಮಾತಾಡ. ಜೀವ ಅವನು ಹುಟ್ಟುತ್ತಾನೆ, ಸಾಯ್ತಾನೆ, ಅವನಿಗಿದ್ದೇನೆ, ಪ್ರತಿಯೊಂದು ಕೂಡ ವ್ಯವಹಾರ ದೃಷ್ಟಿಯಿಂದ ಹೇಳಿದ ಮಾತಾಡ ಅಂತ ಹೇಳಿ ಅದಕ್ಕೆ ಈ ಇವೆಲ್ಲ ತೀರ್ಮಾನ ಮಾಡಿದ್ರು. ಅದಕ್ಕೆ ಭಾಷ್ಯದ ಒಂದು ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ಭಾಷ್ಯ ವಾಕ್ಯವನ್ನು ಪ್ರಮಾಣ. ಸ್ವಾಮಿಪಾದರವರು ಏನ್ ಹೇಳಿದ್ರು ಕೂಡ ಅದಕ್ಕೆ ನೋಡಿ ಭಾಷ್ಯ ಪ್ರಮಾಣ. ಇನ್ನೊಂದು ವಿಚಾರ ಗಮನಿಸಬೇಕಾದಂತ ವಿಚಾರ ನೋಡಿ, ಈ ಭಾಷ್ಯ ಪ್ರಮಾಣವನ್ನ ಸ್ವಾಮಿಪಾದರವರು ಹೇಳಿದ್ದಾರೆಯೇ ಹೊರತು ಈ ಸಿದ್ಧಾಂತವನ್ನ ಹೇಳುವಾಗ ನೋಡಿ, ಇದಮಿತ್ತಂ ಸಿದ್ಧಾಂತವನ್ನು ಹೇಳುವಾಗ ಎಲ್ಲಿಯೂ ಕೂಡ ಸ್ವಾಮಿಪಾದರವರು ವ್ಯಾಖ್ಯಾನ ಗ್ರಂಥವನ್ನ ಪ್ರಮಾಣವಾಗಿ ತೆಗೆದುಕೊಂಡಿರುವುದು ನಮಗೆ ಕಂಡು ಬಂದಿಲ್ಲ. ವ್ಯಾಖ್ಯಾನ ಗ್ರಂಥವನ್ನು ಉದ್ಧಾರ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಬೇಕಾದಷ್ಟು ಮಾಡಿದ್ದಾರೆ. ಆದರೂ ಕೂಡ ಈ ಸಿದ್ಧಾಂತದ ಒಂದು ಪ್ರಕ್ರಿಯೆಯಲ್ಲಿ ಏನ್ ಮಾಡಿದ್ದಾರೆ? ಕೇವಲ ಭಾಷ್ಯವಾಕ್ಯಗಳನ್ನೇ ಪ್ರಮಾಣವಾಗಿ ತೆಗೆದುಕೊಂಡಿದ್ದಾರೆಯೇ ಹೊರತು ಬೇರೆ ಯಾವ ವಾಕ್ಯಗಳನ್ನಾಗಲಿ ಶ್ಲೋಕ ಆಗಲಿ ಅದನ್ನ ಪ್ರಮಾಣ ತೆಗೆದುಕೊಂಡಿಲ್ಲ. ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ನೋಡಿ, ಪ್ರತಿಯೊಂದು ಸಂಶಯಕ್ಕೂ ಕೂಡ ಭಾಷ್ಯದಲ್ಲಿ ಅದಕ್ಕೆ ಸಮಾಧಾನವನ್ನು ಹೇಳಿದ್ದಾರೆ ಭಗವಾನ್ ಶಂಕರರು. ನಾವೇನು ಮಾಡ್ಬೇಕು? ಇಲ್ಲಿ ಒಂದ್ ಕಡೆ ಹೇಳಿದ್ದಾರೆ, ಇಲ್ಲಿ ಬಿಟ್ಟಿರ್ತಾರೆ, ಮುಂದೆ ಎಲ್ಲೋ ಹೇಳಿರ್ತಾರೆ. ಅದನ್ನ ನಾವು ಪೂರ್ಣವಾಗಿ ಕೂಲಂಕಷವಾಗಿ ಶಾಸ್ತ್ರವನ್ನ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ತಿಳಿದು ಬರುತ್ತೆ. ಹಾಗಿರುವಾಗ ಶಾಂಕರ ಭಾಷ್ಯವನ್ನ ಬಿಟ್ಟು ಬೇರೆ ಯಾವುದೋ ಒಂದು ಪ್ರಕರಣ ಗ್ರಂಥವನ್ನು ವ್ಯಾಖ್ಯಾನ ಗ್ರಂಥವನ್ನು ನಾವು ಪ್ರಮಾಣವಾಗಿ ತೆಗೆದುಕೊಂಡರೆ ಅಷ್ಟು ಸೂಕ್ತ ಎಂಬುದಾಗಿ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಇರ್ಲಿ ನೋಡ, ಹಾಗಾಗಿ ಭಾಷ್ಯವಾಕ್ಯವನ್ನೇ ಪ್ರಮಾಣವಾಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿಯೂ ಕೂಡ ಈ ಒಂದು ಜೀವ ಪರಮಾರ್ಥ ದೃಷ್ಟಿಯಿಂದ ಜೀವ ಮತ್ತೆ ಪರಮಾತ್ಮ ಭೇದವಿಲ್ಲ, ಕೇವಲ ವ್ಯವಹಾರ ದೃಷ್ಟಿಯಿಂದ ಮಾತ್ರವೇ ಅಂತ ಹೇಳುವಾಗ ಈ ಪ್ರಮಾಣ ವಾಕ್ಯವನ್ನು ಉದ್ಧಾರ ಮಾಡಿದ್ದಾರೆ. ಏನು ನೋಡಿ, 53ನೇ ಪುಟ. ಅವಿದ್ಯಾವಸ್ಥಾಯಾಮ್ ಕಾರ್ಯಕರಣ ಸಂಘಾತ ಅವಿವೇಕದರ್ಶಿನೋ ಜೀವಸ್ಯ. ನೋಡಿ ಎಷ್ಟು ಸ್ಫುಟವಾಗಿ ಬರೆದಿದ್ದಾರೆ. ಅವಿದ್ಯಾವಸ್ಥಾಯಾಮ್ ಕಾರ್ಯಕರಣ ಸಂಘಾತ ಅವಿವೇಕದರ್ಶಿನೋ ಜೀವಸ್ಯ. ಅವಿದ್ಯಾವಸ್ಥೆ
ಮತ್ತೆ ಏನಾಗಿದೆ, ಹಾಗಾಗಿ ಅವಿದ್ಯಾವಸ್ಥೆಯಲ್ಲಿ ಕಾರ್ಯ ಕಾರಣ ಸಂಘಾತ ಇವನ್ನೇನೆ ಏನಾಗಿದ್ದಾನೆ, ಇವೇ ಪರಮಾರ್ಥ ಅಂತ ಇಟ್ಕೊಂಡು ಆದ್ರೆ ವಿವೇಕವನ್ನು ಮಾಡ್ಕೊಂಡಿಲ್ಲ. ಆತ್ಮ ಯಾವುದು ಅನಾತ್ಮ ಯಾವುದು, ಈ ಕಾರ್ಯಕಾರಣ ಸಂಘಾತವೆಲ್ಲ ಅನಾತ್ಮ ಅಂತಕ್ಕಂಥ ಆತ್ಮಾನಾತ್ಮ ವಿವೇಕವನ್ನು ಮಾಡಿಕೊಂಡಿಲ್ಲ. ಹೀಗೆ ಅವಿವೇಕದರ್ಶಿನೋ ಜೀವಸ್ಯ, ಈ ಅವಿವೇಕದರ್ಶಿ ಆಗಿರುವುದರಿಂದ ಇವನು ಜೀವನಾಗಿದ್ದಾನಷ್ಟೇ. ಮತ್ತು ಏನಾಗಿದೆ ಅಷ್ಟಕ್ಕೆ ಬಿಡ್ಲಿಲ್ಲ ನೋಡಿ, ಅವಿದ್ಯಾ ತಿಮಿರಾಂಧಸ್ಯ ಸತಃ. ಅವಿದ್ಯೆ ಎಂಬ ತಿಮಿರಾದ ಕಗ್ಗತ್ತಲು, ಅದರಿಂದ ಕುರುಡನಾಗಿ ಬಿಟ್ಟಿದ್ದಾನೆ ಅವಿದ್ಯೆ ಎಂಬ ಕತ್ತಲೆಯಿಂದ. ಹೀಗಿದ್ದುಕೊಂಡು ಪರಸ್ಮಾದಾತ್ಮನಃ ಅಂದ್ರೆ ಓಹೋ, ಪರಸ್ಮಾದಾತ್ಮನ ಪರಬ್ರಹ್ಮಕ್ಕಿಂತ ಪರಮಾತ್ಮನಿಗಿಂತ ಎಂಥ ಪರಮಾತ್ಮ ಅವನು, ಕರ್ಮಾಧ್ಯಕ್ಷಾತ್ ಸರ್ವಭೂತಾಧಿವಾಸಾತ್ ಸಾಕ್ಷಿಣಃ ಚೈತಯಿತು ಈಶ್ವರಾತ್. ಇಷ್ಟು ಕೂಡ ವಿಶೇಷಣ. ಎಲ್ಲ ಕರ್ಮಗಳಿಗೂ ಅಧ್ಯಕ್ಷನು ಸಾಕ್ಷಿ ರೂಪದಿಂದ ನೋಡತಕ್ಕಂಥವನು, ಸರ್ವಭೂತಾಧಿವಾಸ ಎಲ್ಲ ಭೂತಗಳಲ್ಲಿಯೂ ಕೂಡ ಸಮನಾಗಿ ಇದ್ದುಕೊಂಡಿರುವವನು, ಮತ್ತು ಸಾಕ್ಷಿ ಆಗಿರುವವನು, ಮತ್ತೆ ಎಲ್ಲವನ್ನೂ ಕೂಡ ನಿಯಮಿಸತಕ್ಕಂಥವನು, ಮತ್ತೆ ಬಲವನ್ನು ಕೊಡತಕ್ಕಂಥವನು, ಮತ್ತೆ ಈಶ್ವರ ನಿಯಾಮಕ, ಇಂಥವನು ಪರಮಾರ್ಥ. ಇವನಿಗಿಂತ ನಾನು ಭಿನ್ನನಾಗಿಲ್ಲ. ಆದ್ರೆ ಅವಿದ್ಯಾವಸ್ಥೆಯಲ್ಲಿ ಮಾತ್ರ ಹೀಗೆ ವ್ಯವಹಾರ. ಇದು ತದನುಜ್ಞೆಯ, ಅವನ ಅನುಜ್ಞೆಯಿಂದ, ಈ ಪರಮಾತ್ಮನ ಒಂದು ಅನುಜ್ಞೆಯಿಂದ ಕರ್ತೃತ್ವ ಭೋಕ್ತೃತ್ವ ಲಕ್ಷಣಸ್ಯ ಸಂಸಾರಸ್ಯ ಸಿದ್ಧಿ. ಅವನ ಇಚ್ಛೆ ಆಯ್ತು, ಕರ್ತೃತ್ವ ಭೋಕ್ತೃತ್ವ ರೂಪವಾದ ಸಂಸಾರ ಸಿದ್ಧಿ ಆಯ್ತು. ಒಂದು ಪಕ್ಷ ಆ ಪರಮಾತ್ಮ ಓಹೋ ಇವನನ್ನು ಉದ್ಧಾರ ಮಾಡಬೇಡೋಣ ಅಂತ ತೀರ್ಮಾನ ಮಾಡಿದರೆ ಏನಾಗುತ್ತೆ, ಅವನು ಉದ್ಧಾರವಾಗುವುದಕ್ಕೆ ಯಾವ ಯಾವ ಉಪಾಯಗಳು ಅವಶ್ಯಕವಾಗಿದೆಯೋ ಅವುಗಳೆಲ್ಲವನ್ನೂ ಕೂಡ ತಂದು ಕೊಡುತ್ತಾನೆ. ಎಲ್ಲ ಕೊಟ್ಬಿಡ್ತಾನೆ ಅವನು. ಮಾಡಪ್ಪ, ಕೊಟ್ಟಿದ್ದೀನಿ, ಕೊಟ್ಬಿಡ್ತಾನೆ. ಅವನು ಉದ್ಧಾರ ಮಾಡಬೇಕು ಅಂತ ಮನಸ್ಸಾದ್ರೆ ಪರಮಾತ್ಮನಿಗೆ. ಇದು ಕೂಡ ಅಷ್ಟೇ ವ್ಯವಹಾರ ದೃಷ್ಟಿಯಿಂದ ಹೇಳಿದ ಮಾತಿವೆಲ್ಲ. ತದನುಗ್ರಹೇನ ಇವಚ ವಿಜ್ಞಾನೇನ ಮೋಕ್ಷ ಸಿದ್ಧಿರ್ಭವಿತು ಬರಹತಿ. ಅವನ ಅನುಗ್ರಹದಿಂದ ಸಂಸಾರ ಸಿದ್ಧಿಯೂ ಅವನಿಲ್ಲೇ, ಮೋಕ್ಷ ಸಿದ್ಧಿಯೂ ಅವನಿಲ್ಲೇ, ಎರಡೂ ಅವನಿಲ್ಲೇ. ಯಾಕೆ? ಈಶ್ವರ ಅವನು. ತಥಾ ಶ್ರುತಿರ್ಭವತಿ. ನೋಡಿ, ಕೌಶಿತಿಕೆ ಹೇಳ್ತಾರೆ, ಏಷ ಹಿ ಏವ ಸಾಧು ಕರ್ಮ ಕಾರಯತಿ ತಂ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತೆ. ಇದೇ ವಾಕ್ಯವನ್ನು ನಾವು ಈಗ ಒಂದು ಹೋದ ವಾರ ನಾವು ನೋಡಿದ್ವಲ್ಲ. ಇದು ಏನು? ಏಷ ಏವ ಸಾಧು ಕರ್ಮ ಕಾರಯತಿ. ಏಷ ಹಿ ಇದೇನು? ಏಷ ಏವ ಪರಮಾತ್ಮ. ಈ ಪರಮಾತ್ಮನೇ ಏನ್ ಮಾಡ್ತಾನೆ? ಇವನಿಂದ, ಯಾರು? ಜೀವನಿಂದ ಸಾಧು ಕರ್ಮ ಕಾರಯತಿ. ಏನು? ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತಾನೆ. ಒಳ್ಳೆಯ ಕರ್ಮ ಅಂದ್ರೆ ಏನು? ಇವನು ಪರಮಾರ್ಥ ತತ್ವವನ್ನು ತಿಳಿಯುವುದಕ್ಕೆ ಯಾವ ಯಾವ ಕೆಲಸವನ್ನು ಮಾಡಬೇಕು, ಯಾವ ಯಾವ ಪ್ರಯತ್ನವನ್ನು ಮಾಡಬೇಕು, ಅದೆಲ್ಲವನ್ನು ಕೂಡ ಅವನೇ ಮಾಡಿಸ್ಬಿಡ್ತಾನೆ ಇವನ ಹತ್ರ. ಯಾಕೆ? ಇವನನ್ನು ಉದ್ಧಾರ ಮಾಡಬೇಕು ಅಂತ ಮನಸ್ಸಾದಾಗ. ಯಮೇಭ್ಯ ಅಂದ್ರೆ ಏಭ್ಯ ಲೋಕೇಭ್ಯ ಉನ್ನಿನೀಶತೆ. ಯಾವನನ್ನ ಇವನು ಉದ್ಧಾರ ಮಾಡಬೇಕು, ಈ ಒಂದು ಮೇಲಕ್ಕೆ ತರಬೇಕು, ಈ ಒಂದು ಲೋಕದಿಂದ ಅಂದ್ರೆ ಈ ಒಂದು ಸ್ಥಿತಿಯಿಂದ ಮೇಲಕ್ಕೆ ತರಬೇಕು ಅಂತ ಇಷ್ಟಪಡ್ತಾನೋ ಪರಮಾತ್ಮ, ಅವನಿಂದ ಅದಕ್ಕೆ ಬೇಕಾಗಿರತಕ್ಕಂತ ಒಳ್ಳೆಯ ಕರ್ಮವನ್ನು ಕಾರ್ಯವನ್ನು ಮಾಡಿಸ್ತಾನೆ. ಮತ್ತೆ ಏಷ ಏವ ಅಸಾಧು ಕರ್ಮ ಕಾರಯತಿ ತಂ ಯಂ ಅಧೋ ನಿನೇಶತ. ಇಲ್ಲ, ಇವನನ್ನ ಸರಿ ಇಲ್ಲ, ಇವನನ್ನ ಇನ್ನೂ ಅದಕ್ಕೆ ಅಧಿಕಾರ ಬಂದಿಲ್ಲ, ಇವನ್ ಇನ್ನೂ ಸ್ವಲ್ಪ ಒದಾಡ್ಲಿ ಸಂಸಾರದಲ್ಲಿ ಅಂತ ಇಚ್ಛೆ ಆದ್ರೆ ಅವನಿಂದ ಏಷ ಏವ, ಇವನೇ, ಇದೇ ಪರಮಾತ್ಮನೇ, ಯಾವನು ಒಳ್ಳೆ ಕರ್ಮ ಮಾಡಿಸಿದ್ನೋ ಅವನಿಗೆ ಇವನೇ ಅಸಾಧು ಕರ್ಮ ಕಾರಯತಿ. ಇವನಿಂದ ಅಧೋಲೋಕಕ್ಕೆ ಹೋಗೋದಕ್ಕೆ ಬೇಕಾದ ಕರ್ಮವನ್ನ, ಏನು ವಿಹಿತವಲ್ಲದ ಕರ್ಮವನ್ನು ಮಾಡಿಸ್ತಾನೆ ಇತಿ ಅಂತ ಹೇಳ್ಬಿಟ್ಟು ಆತ್ಮನ ತಿಷ್ಠನ್. ಇದು ಉದ್ದಕ್ಕೆ ತುಂಬಾ ಇದೆ. ಇದು ಅದಕ್ಕೆ ಸ್ವಾಮಿಗಳು ಕೂಡ ಸ್ವಲ್ಪ ಬರೆದಿದ್ದಾರೆ. ಆತ್ಮನ ಅಂದ್ರೆ ಯಾವನು
ಈ ಎಲ್ಲ ಆತ್ಮನಿ ಅಂದ್ರೆ ಈ ಜೀವಾತ್ಮನ ಒಳಗೆ ಇದ್ದುಕೊಂಡು ಆತ್ಮಾನಂ ಅಂತರೋ ಯಮಯತಿ, ಈ ಜೀವನನ್ನ ಅಂತರೋ ಒಳಗಿನಿಂದಲೇ ಕೂಡ ಯಮಯತಿ ಅದೇನು ಅದನ್ನ ನಿಯಮಿಸುತ್ತಾನೆ, ಕಂಟ್ರೋಲ್ ಅಂತ ಹೇಳ್ತೀವಲ್ಲ ಅದು, ಅವನನ್ನು ನೇಮಿಸುತ್ತಾನೆ. ಇತ್ಯೇವಂ ಜಾತೀಯಕ. ನೋಡಿ ಈ ಒಂದು ಶ್ರುತಿ ಇದೆಯಲ್ಲ, ಇದು ಎಲ್ಲಿದೆ? ಸೂತ್ರ ಭಾಷ್ಯ 2:3-40 ನಾವು ನೋಡಿದ್ದೇವೆ. ಮತ್ತು ಅಲ್ಲೇ ಮುಂದಕ್ಕೆ ಹೇಳ್ತಾರೆ, ನನು ಏವಂ ಈಶ್ವರಸ್ಯ ಕಾರಯಿತೃತ್ವೇ ಸತಿ ವೈಷಮ್ಯ ನೈರ್ಘಣ್ಯೇ ಸ್ಯಾತಾಂ ಅಕೃತಾಭ್ಯಾಗಮಶ್ಚ ಜೀವಸ್ಯ ಇತಿ. ನೋಡಿ, ಈ ಶಂಕರ ಭಗವತ್ಪಾದರೆ ಒಂದು ಸಂಶಯವಂತಲ್ಲ ಈಗ. ನೋಡಿ, ನೀವ್ ಹೇಳಿದ್ರಿ ಈಶ್ವರನೇ ಮಾಡಿಸ್ತಾನೆ ಅಂತ. ಏನು, ಇವನಿಗೆ ಮೋಕ್ಷವನ್ನ ಕೊಡಿಸ್ಬೇಕು ಅಂತ ಅವನ ಇಚ್ಛೆ ಆದ್ರೆ ಒಳ್ಳೆ ಕರ್ಮ ಮಾಡಿಸ್ತಾನೆ, ಶಾಸ್ತ್ರಾಭ್ಯಾಸಕ್ಕೆ ಏನ್ ಬೇಕೋ ಅದೆಲ್ಲ ಮಾಡಿಸ್ತಾನೆ. ಇಲ್ಲ ಇಲ್ಲ ಇವನ್ ನರಕಕ್ಕೆ ತಳ್ಬೇಕು ಅಂತ ಅನ್ನೋದಾದ್ರೆ ಅವನಿಗೇನೋ ಕೆಟ್ಟ ಕೆಲಸ ವಿಹಿತವಲ್ಲದ ಕರ್ಮವನ್ನು ಮಾಡಿಸ್ತಾನೆ. ಹೀಗಾಗಿ ಈಶ್ವರನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಬಂತು. ಕರ್ತೃತ್ವ ಅಂತ ಯಾವಾಗ ಬಂತೋ ಏನಾಯ್ತು? ವೈಷಮ್ಯ ನೈರ್ಘಣ್ಯ ಬಂತು. ಅಂದ್ರೇನು? ತಾರತಮ್ಯ, ಒಬ್ಬನಿಗಿದು ಒಬ್ಬನಿಗೆ ಅದು, ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಅಂತ ಹೋಯ್ತಲ್ಲ ಸ್ವಾಮಿ. ಮತ್ತೆ ಅಕೃತಾಭ್ಯಾಗಮಶ್ಚ ಜೀವಸ್ಯ. ಅಕೃತ ಅದೇನು? ಆವಾಗ ಅವನು ಮಾಡದೆ ಇರೋದಕ್ಕೂ ಫಲ ಕೊಡುವಂತಕ್ಕಾರೆ ಅಕೃತ ಅಭ್ಯಾಗ, ಮಾಡದೆ ಇರೋದಕ್ಕೂ ಬರುವಂತಲ್ಲ, ಅಥವಾ ಮಾಡಿರೋದಕ್ಕೆ ಫಲ ಬರದೇ ಇರಬಹುದು, ಏನ್ ಬೇಕಾದ್ರೂ ಅಂದ್ರೆ ಅದಕ್ಕೆ ಅದನ್ನು ಇದೆ. ಪೂರ್ತಿ ವಾಕ್ಯ ಬರೆದಿಲ್ಲ, ಎಷ್ಟು ಬರೆದಿದೆ ಅಷ್ಟೇ ಮಾತ್ರ ಓದ್ತದೆ. ಕೃತೋಯ ಪ್ರಯತ್ನ ಜೀವಸ್ಯ ಧರ್ಮ ಅಧರ್ಮ ರಕ್ಷಣ ತದಪೇಕ್ಷ ಏವ ಏನಂ ಈಶ್ವರ ಕಾರಯತಿ. ಅದಕ್ಕೆ ಇಲ್ಲಪ್ಪ ಹಾಗಿಲ್ಲ. ಏನು? ತತಶ್ಚ ಏತೆ ಚೋದಿತ ದೋಷ ನ ಪ್ರಸಜ್ಯತೆ. ಆದ್ದರಿಂದ ನೀನು ಹೇಳಿದೆಯಲ್ಲ, ಇವನಿಗೆ ಕರ್ತೃತ್ವ ಬಂತು, ವೈಷಮ್ಯ ನಿರ್ಗಣ್ಯ, ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡಿಸ್ತಾನೆ, ದೋಷ ಬರುತ್ತೆ, ಯಾವುದು ಬರೋದಿಲ್ಲ. ಯಾಕೆ? ಈಶ್ವರ ಸ್ವತಃ ಜೀವರುಗಳಿಗೆ ಏನನ್ನೂ ಕೊಡ್ತಾ ಇಲ್ಲ ಸ್ವತಃ. ಅಲ್ಲ ಸ್ವಾಮಿ ಹೇಳಿದ್ರಲ್ಲ, ಅವನ್ನ ಮೇಲಕ್ಕೆತ್ತಾನೆ ಇವನ್ ಕೆಳಕ್ ತಳ್ತಾನೆ ಅಂತ ಹೇಳಿದ್ರಲ್ಲ ಸ್ವಾಮಿ. ಮೇಲಕ್ಕೆತ್ತಾನೆ ಕೆಳಕ್ ತಳ್ತಾನೆ ಸರಿ, ಆದರೆ ಅದು ಯಾವುದನ್ನ ಅನುಸರಿಸಿ ಮಾಡ್ತಾನ ಅವನು ಅಂತಂದ್ರೆ ನೋಡಿ, ಇಲ್ಲಿ ಅಲ್ಲಿ ಹೇಳ್ತಾರೆ ಧರ್ಮಾಧರ್ಮ ಲಕ್ಷಣ. ಅವನ ಒಂದು ಧರ್ಮಾಧರ್ಮಗಳಿಗೆ ಅನುಗುಣವಾಗಿ ಇವನು ಮಾಡ್ತಾನ, ಅಷ್ಟೇ, ಏನಿಲ್ಲ. ಈಗ ನೋಡಿ, ಒಬ್ಬ ಇರ್ತಾನೆ, ಈ ತಿಂಗಳ ಪೂರ್ತಿ ಅವನಿಗೆ ಒಂದು ಫ್ಯಾಕ್ಟ್ರಿಯನ್ನ ಕೆಲಸ ಮಾಡಿರ್ತಾರೆ. ಕೆಲಸ ಮಾಡಿದೇನ ಮಾಡ್ತಾನೆ, ಒಬ್ಬನ 1000 ಕೊಡ್ತಾನೆ, ಇನ್ನೊಬ್ರು 5000 ಕೊಡ್ತಾನೆ, ಇನ್ನೊಬ್ರು 10,000 ಕೊಡ್ತಾನೆ, ಒಬ್ಬನಿಗೆ 500 ಕೊಡ್ತಾನೆ. ಯಾಕೆ ಅಂತಂದ್ರೆ ಅವರವರ ಕರ್ಮ, ಅವ್ರೇನ್ ಕೆಲಸ ಮಾಡ್ತಾನೋ ಅದಕ್ಕೆ ಅನುಸಾರವಾಗಿ. ಇವನೇನು ಅದನ್ನ ಒಬ್ಬನ ಕಮ್ಮಿ ಒಬ್ಬನ ಹೆಚ್ಚು ಕೊಡ್ತಾ ಇಲ್ಲ, ಅವ್ರ ಕೆಲ್ಸಕ್ಕೆ ಅನುಸಾರವಾಗಿ ಕೊಡ್ತಾನೆ. ಹಾಗೆ ಇಲ್ಲೂ ಕೂಡ ಅವನವನ ಧರ್ಮಾಧರ್ಮಗಳನ್ನ ಅನುಸರಿಸಿ ಅವ್ರಿಗೆ ಫಲ ಕೊಡ್ತಾನೆ ಅಷ್ಟೆ. ಫಲಮತ ಉಪಪತ್ತೇ ಅಂತಕ್ಕಂಥ ಸೂತ್ರ, ಕೊನೆ ಸೂತ್ರ ಅಲ್ಲಿ ಅದ್ರಲ್ಲಿ ಇದನ್ನ ಹೇಳಿದ್ದಾರೆ. ಮತ್ತೆ ಇದನ್ನ ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವಾತ್ ತಥಾ ಹಿ ದರ್ಶಯತಿ. ವೈಷಮ್ಯ ನೈರ್ಘಣ್ಯೇನ ಸಾಪೇಕ್ಷತ್ವ. ಸಾಪೇಕ್ಷ ಯಾವುದು? ಅವರ ಕರ್ಮ, ಧರ್ಮಾಧರ್ಮ, ಅದನ್ನ ಅನುಸರಿಸಿ ಇವನು ಫಲವನ್ನು ಕೊಡ್ತಾನಷ್ಟೇ. ಇವನಾಗಿ ಇವನು ಏನೂ ಕೊಡೋದಿಲ್ಲ. ಇವನಿಗೆ ಒಳ್ಳೆಯವನು ಅಂತೂ ಇಲ್ಲ, ಕೆಟ್ಟವನು ಅಂತೂ ಇಲ್ಲ, ಏನೂ ಇಲ್ಲ. ಧರ್ಮ ಮಾಡಿದ್ರೆ ಅದನ್ನ ಕೊಡ್ತಾನೆ, ಅಧರ್ಮ ಮಾಡಿದ್ರೆ ಕೆಳಗೆ ತರ್ತಾನೆ ಅಷ್ಟೆ. ಆದ್ದರಿಂದ ನೀನ್ ಹೇಳಿದ್ಯಲ್ಲಪ್ಪ, ಈ ದೋಷ, ಈ ಒಂದು ದೋಷ ಈಶ್ವರನಿಗೆ ಬರೋದಿಲ್ಲ. ಮತ್ತೆ ಜೀವಕೃತ ಧರ್ಮಾಧರ್ಮ ವೈಷಮ್ಯಾಪೇಕ್ಷ ಏವ ತತ್ಫಲಾನಿ ವಿಷಮಂ ವಿಭಜದೇತ್ ಪರ್ಜನ್ಯವತ್ ಈಶ್ವರೋ ನಿಮಿತ್ತತ್ವ ಮಾತ್ರೇನ. ಈಶ್ವರ ಏನು? ಕೇವಲ ನಿಮಿತ್ತ, ಮತ್ತೆ ಫಲ ಕೊಡ್ತಾನೆ. ಜೀವಕೃತ ಧರ್ಮಾಧರ್ಮ ವೈಷಮ್ಯ, ಜೀವನು ಮಾಡಿರತಕ್ಕಂತಹ ಧರ್ಮಾಧರ್ಮಗಳ ವೈಷಮ್ಯದಿಂದ, ಧರ್ಮ ಜಾಸ್ತಿ ಮಾಡಿದ್ರೆ ಅದು
ಅಧರ್ಮ ಜಾಸ್ತಿ ಮಾಡಿದ್ರೆ ಇದು, ಇನ್ನೊಂದು ಹೀಗೆ ಆ ಧರ್ಮ ಅನುಸಾರ ಅದರ ಅಪೇಕ್ಷೆಯಿಂದ ಆಯಾಯ ಫಲಗಳನ್ನ ವಿಷಮವಾಗಿರತಕ್ಕಂಥ ಒಬ್ಬರಿಗೆ ಈ ಫಲ, ಒಬ್ಬರಿಗೆ ಆ ಫಲ, ಇನ್ನೊಬ್ಬ ಫಲ ಕೊಡ್ತಾನೆ. ಯಾಕೆ? ಧರ್ಮಾಧರ್ಮಗಳು ಕೂಡ ಒಬ್ಬನಿಗೊಬ್ಬನಿಗೆ ವಿಲಕ್ಷಣವಾಗಿರುತ್ತೆ. ಎಲ್ಲರೂ ಒಂದೇ ತರಹ ಧರ್ಮ ಮಾಡ್ತಾರ? ಏನಿಲ್ಲ, ಹೆಚ್ಚು ಕಡಿಮೆ ಇರುತ್ತೆ. ಅದಕ್ಕೆ ತಕ್ಕಾಗಿ ಫಲವನ್ನು ಕೊಡ್ತಾನೆ. ಒಂದು ಉದಾಹರಣೆ ಕೊಡ್ತಾರೆ, ಸೊಗಸಾದ ಉದಾಹರಣೆ ನೋಡಿ. ಏನು? ಪರ್ಜನ್ಯವತ್ ಈಶ್ವರೋ ನಿಮಿತ್ತತ್ವ ಮಾತೇನ. ಈಗ ಮಳೆ ಸುರಿಯಿತು, ಮಳೆ ಆಯ್ತು, ಎಲ್ಲ ಕಡೆಯೂ ಚೆನ್ನಾಗಿ ಮಳೆ ಆಯ್ತು. ಆದರೆ ಏನಾಯ್ತು? ಓಹೋ, ಮಳೆ ಆಯ್ತಪ್ಪ ಈ ಸರಿ, ಹೇಳಿಬಿಟ್ರು ಜ್ಯೋತಿಷ್ಯರು. ಒಳ್ಳೆ ಮಳೆ ಆಗಿದೆ ಈ ಸರಿ, ಆದ್ದರಿಂದ ಒಳ್ಳೆಯ ಬೆಳೆ ಬರುತ್ತೆ, ಫಲ ಬರುತ್ತೆ, ಎಲ್ಲ ಸುಭಿಕ್ಷವಾಗ್ಬಿಡುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ರು. ಎಲ್ಲ ಕಡೆಯಲ್ಲಿಯೂ ಸುಭಿಕ್ಷ. ಯಾಕೆ? ಎಲ್ಲ ಕಡೆಯಲ್ಲಿಯೂ ಮಳೆ ಆಗಿದೆ ಅಂತ ಹೇಳ್ಬಿಟ್ರು. ಮಳೆ ಸಮಾನವಾಗಿದೆ, ಹೌದು ನಿಜ, ಎಲ್ಲ ಕಡೆಯಲ್ಲಿಯೂ ಆಗಿದೆ. ಫಲ ಏನಾಯ್ತು? ಎಲ್ಲೋ ಒಂದ್ ಕಡೆ ಸುಭಿಕ್ಷ ಆಗೋಯ್ತು, ಎಲ್ಲೋ ಒಂದ್ ಕಡೆ ದುರ್ಭಿಕ್ಷ ಆಗೋಯ್ತು, ಬೆಳಿಲೇ ಇಲ್ಲ, ಹಾಕಿತ್ತ ನಾಶ ಆಗೋಯ್ತು, ಬೆಳೆ ಏನಾಯ್ತು? ಎಲ್ಲ ಕಡೆಯೂ ಒಂದೇ ಫಲ ಬರ್ಲಿಲ್ಲ, ಒಂದೊಂದು ಕಡೆ ಒಂದೊಂದು ಫಲ ಆಯ್ತು. ಆದ್ರೆ ಮಳೆ ಏನಾಗಿತ್ತು? ಎಲ್ಲ ಕಡೆಯಲ್ಲಿಯೂ ಒಂದೇ ಸಮನಾಗಿ ಬಂದಿತ್ತು. ಅಲ್ಲಪ್ಪ, ಮಳೆ ಒಂದೇ ಸಮನಾಗಿ ಬಂದಿತ್ತು, ಆದರೂ ಕೂಡ ಈ ಬೆಳೆ ಯಾಕೆ ಹೀಗಾಗೋಯ್ತು ಅಂದರೆ, ಇದು ಮಳೆ ಯಾವ ಬೆಳೆಯನ್ನು ಕೊಡೋದಿಲ್ಲ. ಆ ಕೊಡದಾಗಿ ಎಲ್ಲ ಕಡೆ ಒಳ್ಳೆ ಬೆಳೆ ಬರಬೇಕಾಗಿತ್ತು. ಮಳೆ ಏನೂ ಇಲ್ಲ, ಅದ್ರ ಕೆಲಸ ಮಾಡಿದೆ ಅಷ್ಟೇ, ಮಳೆ ಸೋದಿದೆ. ಆದರೆ ಈ ಫಲದ ವೈಷಮ್ಯ ಇದೆಯಲ್ಲ, ಅದಕ್ಕೆ ಕಾರಣ ಏನು ಗೊತ್ತೇ? ಅದಕ್ಕೆ ಕಾರಣ ಭೂಮಿಯ ಲಕ್ಷಣ, ಅಥವಾ ಅದಕ್ಕೆ ಹಾಕಿರತಕ್ಕಂಥ ಗೊಬ್ಬರ, ಮಣ್ಣು, ಮಸಿ ಏನೋ ಇದೆಯಲ್ಲ, ಪ್ರಯತ್ನ, ಅದರ ಒಂದು ಲಕ್ಷಣ. ಒಂದು ಕಡೆ ಚೆನ್ನಾಗಿದೆ, ಇನ್ನೊಂದು ಕಡೆ ಚೆನ್ನಾಗಿಲ್ಲ. ಪ್ರಯತ್ನ ಚೆನ್ನಾಗಿರೋ ಕಡೆ ಒಳ್ಳೆ ಬೆಳೆ ಬಂತು, ಇವನು ಚೆನ್ನಾಗಿ ಪ್ರಯತ್ನ ಮಾಡಿದ್ದ, ಒತ್ತಿದ್ದ, ಬಿತ್ತಿದ್ದ, ಗೊಬ್ಬರ ಹಾಕಿದ್ದ, ಎಲ್ಲ ಮಾಡಿದ್ದ. ಇನ್ನೊಂದು ಕಡೆ ಏನು ಆಗಿಲ್ಲ, ಮಳೆ ಬಂದ್ರೂ ಪ್ರಯೋಜನ ಆಗಿದೆ. ಮಳೆದೇನು ತಪ್ಪಿಲ್ಲ, ಮಳೆ ಕರ್ತೃ ಅಲ್ಲವೇ ಅಲ್ಲ. ಯಾವುದಕ್ಕೆ? ಸುಭಿಕ್ಷಕ್ಕೆ ಕರ್ತೃ ಮಳೆ ಅಲ್ಲ. ಆದ್ರೂ ಮಳೆ ಬೇಕು. ಹೀಗೆ ಏನಾಗಿದೆ, ಈ ಮಳೆಯಂತೆ ಈ ಪರಮಾತ್ಮ ಇದ್ದಾನೆ ಅಂತ ಹೇಳಿ, ಸರ್ವ ವೇದಾಂತೇಶು ಚ ಈಶ್ವರ ಹೇತುಕ ಏವ ಸೃಷ್ಟಯ ವ್ಯಪದಿಶ್ಯಂತೆ ತದೇವ ಚ ಈಶ್ವರಸ್ಯ ಫಲಹೇತುತ್ವಂ ಯತ್ ಸ್ವಕರ್ಮಾನುರೂಪ ಪ್ರಜಾ ಸೃಜತಿ. ಮತ್ತೆ ಇದೆಲ್ಲ ಯುಕ್ತಿ ಆಯ್ತು, ನಿದರ್ಶನ ಕೊಟ್ಟು, ದೃಷ್ಟಾಂತ ಕೊಟ್ಟರು, ಎಲ್ಲ ಆಯ್ತು. ಈಗ ಈ ಒಂದು ವೇದಾಂತಗಳಲ್ಲಿ ಶಾಸ್ತ್ರ ಏನ್ ಹೇಳ್ತಾ ಇದೆ ಅಂದ್ರೆ, ಅದೇ ಎಲ್ಲ ವೇದಾಂತಗಳಲ್ಲಿಯೂ ಕೂಡ ಈ ಸೃಷ್ಟಿ ಯಾರಿಂದ ಅಂತ ಹೇಳ್ತಾ ಇದೆ? ಒಕ್ಕೊರಲಿಂದ ಹೇಳ್ತಾ ಇದೆ, ಇದು ಈಶ್ವರ ಸೃಷ್ಟಿ, ಇದು ಪರಮಾತ್ಮನ ಸೃಷ್ಟಿ ಅಂತ ಇಲ್ಲ ಪ್ರತಿಯೊಂದು ಉಪನಿಷತ್ತು ಕೂಡ ಹೇಳ್ತಾ ಇವೆ. ಆದರೆ ಆ ಕ್ರಮದಲ್ಲಿ ಬೇರೆ ಇರಬಹುದು, ಸೃಷ್ಟಿಯ ಕ್ರಮದಲ್ಲಿ ಅದು ಬೇರೆ. ಆದರೆ ಆ ಸೃಷ್ಟಿಗೆ ಕರ್ತೃ ಇದ್ದಾನಲ್ಲ, ಆ ವಿಚಾರದಲ್ಲಿ ಯಾವ ಒಂದು ವಿಪ್ರತಿಪತ್ತಿಯೂ ಇಲ್ಲ. ಯಾವ ವಿಪ್ರತಿಪತ್ತಿಯೂ ಇಲ್ಲ, ಎಲ್ಲವೂ ಕೂಡ ಒಂದೇ ವಿಧವಾಗಿ ಹೇಳಿವೆ. ಮಾತ್ರ ಸೃಷ್ಟಯೋ ವಿಪ್ರತಿ ತದೇವ ಈಶ್ವರಸ್ಯ ಫಲಹೇತುತ್ವಂ ಯತ್ ಸ್ವಕರ್ಮಾನುರೂಪ ಪ್ರಜಾ ಸೃಜತಿ. ಅದೇ ರೀತಿ ಈಶ್ವರನಿಗೆ ಈ ಫಲಹೇತುತ್ವಂ ಯತ್ ಅಂದ್ರೆ ಈ ಫಲಕ್ಕೆ ಕಾರಣವಾಗಿದ್ದಾನೆ. ಈಶ್ವರನು ಫಲ ಕೊಡುವುದಕ್ಕೆ ಕಾರಣ, ಅವನೇ ಕಾರಣ ಫಲ ಕೊಡುವುದಕ್ಕೆ. ಅಂದ್ರೆ ಏನ್ ಅರ್ಥ ಗೊತ್ತೇನು ಅಂದರೆ, ಸ್ವಕರ್ಮಾನುರೂಪ ಪ್ರಜಾ ಸೃಜತಿ. ಈಶ್ವರನು ಪ್ರಜೆಗಳನ್ನು ಸೃಷ್ಟಿ ಮಾಡ್ತಾನೆ ಅಂತಂದ್ರೆ, ಓಹೋ, ಎಲ್ಲರೂ ಒಂದೇ ತರ ಆಗಿರಲ್ಲ. ಒಬ್ಬನ ಒಳ್ಳೆ ಇರ್ತಾನೆ, ಕೆಟ್ಟವಿರ್ತಾನೆ, ಧನವಂತ, ಒಬ್ಬ ಬಡವ, ಒಬ್ಬ ಹೀರ್ತಾನಲ್ಲ. ಯಾಕಾಯ್ತು ವಿಷಮ ಸೃಷ್ಟಿ ಅಂದ್ರೆ, ಅವನೇನು ಮಾಡಿಲ್ಲ, ಸೃಷ್ಟಿ ಮಾಡಿಬಿಟ್ಟ ಅಷ್ಟೆ. ಮತ್ತೆ ಯಾಕ? ಸ್ವಕರ್ಮಾನುರೂಪ ಸೃಷ್ಟಿ. ಈ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಅವನು ಪ್ರಜೆಗಳನ್ನ ಸೃಜಿಸುತ್ತಾನೆ ಅಷ್ಟೆ. ಅವರವರ ಕರ್ಮ ಇನ್ನೊಂದೇನಿಲ್ಲ. ಮತ್ತು ವಿಚಿತ್ರ ಕಾರ್ಯ ಅನುಪಪತ್ಯಾದಯೋಪಿ
ದೋಷ ಕೃತ ಪ್ರಯತ್ನಾಪೇಕ್ಷತ್ವಾತ್ ಈಶ್ವರಸ್ಯ ನ ಪ್ರಸಜ್ಯಂತೆ. ಮತ್ತೇನು, ಈ ಒಂದು ವಿಚಿತ್ರ ಕಾರ್ಯಗಳ ಅನುಪಪತ್ಯಾದೆ ಅಂದ್ರೆ ಏನು? ಒಬ್ಬ ಒಂದು ಮಾಡ್ತಾನೆ, ಇನ್ನೊಬ್ಬ ಇನ್ನೊಂದು ಮಾಡ್ತಾನೆ, ಇನ್ನೊಬ್ಬ ಏನ್ ಮಾಡ್ತಾನೆ, ಏನೋ ಲೋಕೋತ್ತರವಾದ ಕೆಲಸ ಮಾಡ್ತಾನೆ, ಏನೇನೋ ವಿಧ ವಿಧವಾಗಿ ಇದೆಯಲ್ಲ. ಇವೆಲ್ಲ ಏನಾಗುತ್ತೆ, ಈ ದೋಷಗಳು ಕೃತ ಪ್ರಯತ್ನಾಪೇಕ್ಷತ್ವಾತ್ ಕೃತ ಪ್ರಯತ್ನಾಪೇಕ್ಷತ್ವಾತ್ ಅಂದ್ರೆ ಅವರವರ ಪ್ರಯತ್ನಕ್ಕೆ ಅನುಸಾರವಾಗಿ ಆ ಫಲ ವಿಚಿತ್ರ ಅಂದ್ರೆ ವಿಧ ವಿಧವಾದ ಫಲಗಳು ಬರ್ತಲ್ಲ, ಅದು ವಿಚಿತ್ರವಾದ ಕೆಲಸಗಳನ್ನ ವಿಧ ವಿಧವಾದ ಕೆಲಸಗಳು, ವಿಧ ವಿಧವಾದ ಫಲಗಳು. ಅದಕ್ಕೆ ಅನುಗುಣವಾಗಿ ಆ ವಿಧ ವಿಧವಾದ ಕೆಲಸಗಳಿಗುಣವಾಗಿ ಅವನು ಫಲ ಕೊಡ್ತಾನೆ. ಕೃತ ಪ್ರಯತ್ನ ಮಾಡಿದ ಪ್ರಯತ್ನಕ್ಕೆ ಅನುಸಾರ ಅಪೇಕ್ಷತ್ವಾತ್ ಈಶ್ವರಸ್ಯ ನ ಪ್ರಸಜ್ಯಂತೆ. ಏನು? ಈಶ್ವರಸ್ಯ ಕರ್ತೃತ್ವಂ ಅಂದ್ರೆ ಕರ್ತೃತ್ವಾದಯ ನ ಪ್ರಸಜ್ಯಂತೆ. ಕರ್ತೃತ್ವವೇ ಮುಂತಾದವುಗಳು ನ ಪ್ರಸಜ್ಯಂತೆ ಅಂತ ಮುಂತಾದ ಸೇರಿಸ್ಕೋಬೇಕು. ಕರ್ತೃತ್ವಾದಯ ಸೇರಿಸ್ಕೊಂಡ್ರಾಯ್ತು. ಕರ್ತೃತ್ವ, ಭೋಕ್ತೃತ್ವ, ನಿಯಂತೃತ್ವ ಎಲ್ಲ ಯಾವುದು ಕೂಡ ಅವನಿಗಿಲ್ಲ. ಅವನೇನು ಕೇವಲ ಏಕಮೇವಾದ್ವಿತೀಯವಾದ ಸಾಕ್ಷಿ ಚೈತನ್ಯ ಅಷ್ಟೇ, ಏನು ಮಾಡ್ತಾ ಇಲ್ಲ. ಅವರವ್ರ ಕರ್ಮಗಳ ಸಾಧನೆ ಮಾಡ್ತಾರೆ. ಹೀಗೆ ಈ ಉಪಾಸಕ ವಿಭಾಗ ವ್ಯವಹಾರ ಇದೆಯಲ್ಲ, ಇದು ವ್ಯವಹಾರ ಹೇಗೆ ತಿಳ್ಕೊಳ್ಬೇಕು ಅಂತ ಅನ್ನೋದನ್ನ ವಿಸ್ತಾರವಾಗಿ ಸ್ವಾಮಿಪಾದರವರು ತಿಳಿಸ್ಕೊಟ್ಟಿದ್ದಾರೆ. ಇವರ ಈ ಒಂದು ವಿಸ್ತೀರ್ಣಕ್ಕೆ ಕಾರಣ ಏನು ಅಂತಂದ್ರೆ, ಸೂತ್ರ ಭಾಷೆಯಲ್ಲಿ ಇದನ್ನ ಈ ಒಂದು ಉಪಾಸನಾ ಭಾಗವನ್ನು ಬಹಳವಾಗಿ ಹೇಳಿದ್ದಾರೆ. ಮತ್ತೆ ವೇದಾಂತಗಳಲ್ಲಿಯೂ ಕೂಡ ಇದು ವಿಸ್ತಾರವಾಗಿ ಬಂದಿರತಕ್ಕಂಥ ವಿಚಾರ. ಆದ್ದರಿಂದ ಇದನ್ನ ಹೇಳಿದ್ದಾರೆ, ಇದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಇಲ್ಲಿಗೆ ಈ ಒಂದು ಉಪಾಸಕ ವಿಭಾಗ ವ್ಯವಹಾರ ಮುಗಿಯಿತು. ಈಗ ಜೀವಸ್ಯ ಗತ್ಯಾಗತಿ ಎಂಬತಕ್ಕಂಥ ಭಾಗ, ಅಂದ್ರೆ ಜೀವರಿಗೆ ಗತಿ, ಹೋಗ್ತಕ್ಕಂಥದ್ದು ಮತ್ತೆ ಬರ್ತಕ್ಕಂಥದ್ದು. ಏನು? ಜೀವ ಇದ್ದ, ಅವನ ಜೀವ ಶರೀರ ಕಾರ್ಯಕಾಲ ಸಂಘಾತದಲ್ಲಿ ಇದ್ದ, ಬಿಟ್ಟ ಮೇಲೆ ಎಲ್ಲಿ ಹೋದ, ತಿರುಗಿ ವಾಪಸ್ ಬರ್ತಾನೆ, ಇವೆಲ್ಲ ಇದೆಯಲ್ಲ. ಇದನ್ನ ಹೇಗೆ ನಾವು ತಿಳ್ಕೊಬೇಕು, ಅರ್ಥ ಮಾಡಬೇಕು ಅಂತಕ್ಕಂಥ ಒಂದೊಂದನ್ನೂ ಕೂಡ ಈ ಸ್ವಾಮಿಪಾದರವರು ಕೂಲಂಕಷವಾಗಿ ನಿರ್ಧಾರ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಹೇಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದನ್ನ, ಈ ಒಂದು ವಿಭಾಗವನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.